ಕುಶಲವೇ ಕ್ಷೇಮವೇ ಸದಾ ಸರಿ ಹೆಂಗನ್ಸ್ತು ಟ್ರಿಪ್ಪು ಟ್ರಿಪ್ ಇನ್ನೂ ಒಂದಿನ ಇದೆ. ಓಕೆ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಅಂಡಮಾನ್ ಸೀರೀಸ್ ನ ಡೇ 5 ವಿಡಿಯೋ. ಆಕ್ಚುಲಿ ಡೇ 5 ಅಂಡ್ ಡೇ 6 ಕಂಬೈನ್ ಮಾಡಿದೀನಿ. ಯಾಕೆ ಅಂತ ಅಂದ್ರೆ ಡೇ 6 ಅಲ್ಲಿ ಅಷ್ಟೊಂದೇನು ಇಂಪಾರ್ಟೆಂಟ್ ಅಥವಾ ಇಂಟ್ರೆಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಏನೂ ಇಲ್ಲ, ಜಾಸ್ತಿ ಟ್ರಾವೆಲಿಂಗ್ ತರಾನೇ ಇದೆ, ಅದಕ್ಕೆ ಕಂಬೈನ್ ಮಾಡ್ಬಿಟ್ಟಿದೀನಿ. ಸೊ ಡೇ 5 ಬೆಳಗ್ಗೆ ನಾನು ನನ್ನ ಹಸ್ಬೆಂಡ್ ಇಬ್ರು ವಾಕ್ಗೆ ಅಂತ ಹೊರಟಿದೀವಿ. ಎಲ್ಲಿ ಅಂತ ಅಂದ್ರೆ ನಾವೇನು ಉಳ್ಕೊಂಡಿದ್ವಲ್ಲ ರೆಸಾರ್ಟ್, ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಭರತ್ಪುರ್ ಬೀಚ್ ಇತ್ತು. ಸೊ ಹಂಗೆ ನಡ್ಕೊಂಡು ಹೋದ್ವಿ. ಅಂಡಮಾನ್ ಅಲ್ಲಿ ಮನೆಗಳು ನೋಡಕ್ ಸಿಗತ್ತೆ, ಫುಲ್ ಗ್ರೀನರಿ ಆಗಿರುತ್ತೆ, ಚೆನ್ನಾಗಿರುತ್ತೆ, ಒಂಥರ ಗೋಕರ್ಣ ವೈಬ್ಸ್ ಬರ್ತಾ ಇತ್ತು ನನ್ಗೆ. ಇಲ್ಲಿ ರೀಚ್ ಆಗಿದೀವಿ ನಾವು ಬೀಚು. ಈ ಬೀಚ್ ಅಲ್ಲಿ ಪ್ಲಾಸ್ಟಿಕ್ ನಿಷೇಧ. ಇದು ಬಂದ್ಬಿಟ್ಟು ವಾಟರ್ ATM. ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಬಾಟಲ್ ಇದ್ರೆ ಯೂಸ್ಡ್ ಬಾಟಲ್ ಅದನ್ನ ಇಲ್ಲಿ ಫಿಲ್ ಮಾಡ್ಕೋಬಹುದು. ನಮ್ಗೆ ಇದು ಹೆಂಗ್ ವರ್ಕ್ ಆಗುತ್ತೆ, ಕಾಯಿನ್ ಹಾಕ್ಬೇಕಾ ಏನೋ ಗೊತ್ತಿಲ್ಲ, ಯಾಕಂದ್ರೆ ಕ್ಲೋಸ್ ಆಗಿತ್ತು ನಾವು ಹೋದಾಗ. ಈ ಬೀಚ್ ಅಲ್ಲಿ ಸುತ್ತಮುತ್ತ ನಿಮ್ಗೆ ತಿನ್ನಕ್ಕೆ ಕುಡಿಯಕ್ಕೆ ಜ್ಯೂಸ್ ಆಗಿರ್ಲಿ ಮತ್ತೊಂದಾಗಿರ್ಲಿ ಸಿಗತ್ತೆ. ಇಲ್ಲಿ ವಿಶೇಷತೆ ಏನಂದ್ರೆ ಈ ಬೀಚ್ ಶೋರ್ ಅಲ್ಲಿ ಅಂದ್ರೆ ದಡದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಇದು ಕಾಣಿಸುತ್ತೆ, ಹಾರ್ಬರ್ ಕಾಣಿಸುತ್ತೆ. ತುಂಬಾ ಶಿಪ್ಸ್ ಹೋಗೋದನ್ನ ನೋಡ್ಬೋದು, ಸೌಂಡ್ ಕೇಳಿಸ್ಕೋಬಹುದು ಶಿಪ್ಸ್ ಎಲ್ಲ. ಹಾಗೆ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಆಡಿಸ್ತಾರಂತೆ. ನಾವು ತುಂಬಾ ಅರ್ಲಿ ಹೋಗಿದೀವಲ್ವಾ, ನಮ್ಗೇನು ನೋಡೋದಿಕ್ಕೆ ಸಿಕ್ಕಿಲ್ಲ. ಏನ್ ಮಾಡಿದ್ವಿ ನಾವು, ಹಂಗೆ ಓಡಾಡ್ಕೊಂಡು ನೀರ್ ಸ್ವಲ್ಪ ದಡದಲ್ಲಿ ಸ್ವಲ್ಪ ನೀರ್ ಕಮ್ಮಿ ಅಂತ ಅನ್ನಿಸ್ತು. ಬಟ್ ತುಂಬಾ ಚೆನ್ನಾಗಿತ್ತು. ಮಧ್ಯ ಹೋದಾಗ ಅಲ್ಲೆಲ್ಲ ಕೋರಲ್ಸ್ ಎಲ್ಲ ಸಿಗ್ತಾ ಇತ್ತು ನಮ್ಗೆ. ಹಂಗೆ ಇಬ್ರು ವಾಕ್ ಹೋಗ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. It's not a game, it's a rich thing. ವಾಟರ್ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ. ಈ ಕ್ಲಿಯರ್ ಆಗಿರೋ ವಾಟರ್ ಮಧ್ಯೆ ನೋಡ್ತಿರೋದು ನೀವು ಕೋರಲ್ ರೀಫ್ ಅಂತಾನು ಕರೀತಾರೆ. ಇದು ವಾಸ ಮಾಡೋದು ಎಲ್ಲಿ ಕ್ಲೀನ್ ವಾಟರ್ಸ್ ಇರುತ್ತೆ ಮತ್ತೆ ಅಂಡರ್ ವಾಟರ್ ಅಲ್ಲಿ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅಲ್ಲಿ ನೀರು ಪೊಲ್ಯೂಟ್ ಆಗಿರಲ್ಲ ಅಂತ. ಕೋರಲ್ ರೀಫ್ಸ್ ಅಲ್ಲಿ 3 ಕ್ಯಾಟಗರೀಸ್ ಇದೆ: ಫ್ರಿಂಜಿಂಗ್ ರೀಫ್ಸ್, ಬ್ಯಾರಿಯರ್ ರೀಫ್ ಅಂಡ್ ಅಟೋಲ್ಸ್ ಅಂತ. ಈ ಅಂಡಮಾನ್ ಕಡೆ ಎಲ್ಲ ನೋಡಿದ್ರೆ ನಾವು ಬಂದ್ಬಿಟ್ಟು ಫ್ರಿಂಜಿಂಗ್ ರೀಫ್ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ. ಈ ಕೋರಲ್ಸ್ ಎಕ್ಸಾಕ್ಟ್ಲಿ ಏನಪ್ಪಾ ಅಂತ ಅಂದ್ರೆ ಇದು ಆಕ್ಚುಲಿ ಒಂದು ಜೀವಿ. ಈ ಜೀವಿ ದೇಹನ ಬಿಟ್ಟು ಹೋದ್ಮೇಲೆ ಈ ತರ ಕಲ್ ತರ ಫಾರ್ಮ್ ಆಗುತ್ತೆ. ಆ ಕಲ್ ಮೇಲೆ ಅದೇ ಜಾತಿಯ ಜೀವಿಗಳು ಬಂದು ವಾಸ ಮಾಡುತ್ತೆ, ಮತ್ತೆ ಅದು ಒಂದ್ ಲೇಯರ್ ಕಲ್ನ ಬಿಟ್ಟು ಹೋಗುತ್ತೆ. ಇದು ಕೋರಲ್ ರೀಫ್. ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ, ಡೀಟೇಲ್ ಆಗಿ ನನ್ಗೆ ಅಷ್ಟು ಗೊತ್ತಿಲ್ಲ, ಗೊತ್ತಿದ್ರೆ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇದು ದಡದಲ್ಲಿ ಇರೋದ್ರಿಂದ ಇಲ್ಲಿ ಏನ್ ನೋಡ್ತಿದ್ದೀರಾ ವಿಡಿಯೋದಲ್ಲಿ, ದಡದಲ್ಲಿ ಇರೋದ್ರಿಂದ ಆ ಕೋರಲ್ಸ್ ಆ ಕಲ್ಲು ಏನಾಗಿದೆ ಅದೆಲ್ಲ ಪುಡಿಯಾಗಿ ಹಿಂಗ್ ಕಾಣಿಸ್ತಿದೆ. ಅಲ್ಲೂ ಸಹ ಚಿಕ್ಕ ಚಿಕ್ಕ ಜೀವಿಗಳು ವಾಸ ಮಾಡುತ್ತೆ. ಇದನ್ನು ಎಲ್ಲ ಸಹ ಕೋರಲ್ಸ್ ಅಂತಾನೆ ಕರೀತಾರೆ. ಈ ಅಟೋಲ್ ರೀಫ್ಸ್ ಅಂತ ಹೇಳಿದ್ನಲ್ವಾ, ಅದೆಲ್ಲ ಬಂದ್ಬಿಟ್ಟು ನಮ್ಗೆ ಲಕ್ಷದ್ವೀಪು, ಮಾಲ್ಡೀವ್ಸ್ ಕಡೆ ಸಿಗುತ್ತೆ. ಒಂದೊಂದು ಸಮುದ್ರನೂ ಬೇರೆ ಬೇರೆ ಟೆಂಪರೇಚರ್ ಅಲ್ಲಿ ಇರುತ್ತೆ, ಬೇರೆ ಬೇರೆ ಜೀವಿಗಳು ವಾಸಿಸ್ತಿರುತ್ತೆ. ಅದ್ರ ತಕ್ಕಂಗೆ ಈ ಕೋರಲ್ ಸಹ ಇರುತ್ತೆ. ಸೊ ನೀವ್ ಇಲ್ಲಿ ನೋಡ್ತಾ ಇದ್ರೆ ದಡದಲ್ಲಿ ಎಷ್ಟು ಕೋರಲ್ಸ್ ಬಿದ್ದಿದೆ ಅಲ್ವಾ. ನಾನಂತೂ ಫಸ್ಟ್ ನೋಡಿದಾಗ ಏನೋ ಕನ್ಫ್ಯೂಸ್ ಆಗ್ಬಿಟ್ಟೆ, ಏನಿದು ಅಂತ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು, ಓಕೆ ಇದು ಕೋರಲ್ಸ್ ಹಿಂಗಿರುತ್ತೆ ಇದು ಅಂತ. ನಾನು ಆಗ್ಲೇ ಹೇಳ್ತಾ ಇದ್ದೆ ಅಲ್ಲ ವಿಡಿಯೋದಲ್ಲಿ, ನೀವು ಇಲ್ಲಿ ಈ ಬೀಚಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ದೊಡ್ಡ ದೊಡ್ಡ ಶಿಪ್ಸು, ಬೋಟ್ಸು, ಹಾರ್ಬರು ಎಲ್ಲ ಕಾಣಿಸುತ್ತೆ ಅಂತ. ಅದೇ ಇದು ಆಕ್ಚುಲಿ ಇಲ್ಲಿಂದ ನೋಡೋಕೆ ಅಷ್ಟು ವಿಡಿಯೋದಲ್ಲಿ ಅಷ್ಟು ನಿಮ್ಗೆ ಗೊತ್ತಾಗೋದಿಲ್ಲ. ರಿಯಲ್ ಆಗಿ ನೋಡಕ್ಕೆ ಶಿಪ್ ನಾವು ಹೋಗಿರೋ ಟೈಮಲ್ಲಿ ಒಂದು ಹೊರಡ್ತಾ ಇತ್ತು. ಓ ಮೈ ಗಾಡ್, ಎಷ್ಟು ಹ್ಯೂಜ್ ಆಗಿ ಕಾಣಿಸುತ್ತೆ ಅಂದ್ರೆ ಸೂಪರ್ ಹ್ಯೂಜ್ ಆಗಿ ಕಾಣಿಸುತ್ತೆ, ಚೆನ್ನಾಗಿದೆ ನೋಡಕ್ಕೆ. ಇಲ್ಲಿ ರೆಡ್ ಕಲರ್ದು ಏನಿದೆ ಅಲ್ಲಿ ಏನ್ ಕಾಣಿಸ್ತಿದೆ ಅದೆಲ್ಲ ಬಂದ್ಬಿಟ್ಟು ಯಾವ್ಯಾವ ಶಿಪ್ಸ್ ಬರ್ತಿದೆ,
ಎಲ್ಲಿ ಹೋಗ್ತಿದೆ, ಡೈರೆಕ್ಷನ್ಸ್ ಎಲ್ಲ ನೋಡೋದಿಕ್ಕೆ ಅದನ್ನ ವ್ಯೂ ಪಾಯಿಂಟ್ ಅಂತ ಅದನ್ನ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಶಿಪ್ಪು ನಾವು ಹೋಗೋ ಟೈಮ್ಗೆ ಮೂವ್ ಆಯ್ತು. ಬೀಚ್ ಮುಗಿಸ್ಕೊಂಡು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಇಬ್ರು ಹೊರಟಿದೀವಿ. ಎಲ್ಲಿಗೆ ಹೊರಟಿದೀವಿ ಅಂತ ಅಂದ್ರೆ ರೆಡಿ ಆಗ್ಬಿಟ್ಟು ಜೈಲ್ಗೆ ಹೋಗ್ತಾ ಇದೀವಿ. ಜೈಲು ಅಂದ್ರೆ ಸೆಲ್ಯುಲಾರ್ ಜೈಲ್ಗೆ ಹೋಗ್ತಿದೀವಿ. ವೀರ ಸಾವರ್ಕರ್ ಅವರ ಸೆಲ್ಯುಲಾರ್ ಜೈಲ್, ಅಂಡಮಾನ್ನ ಸೆಲ್ಯುಲಾರ್ ಜೈಲ್. ಆಕ್ಚುಲಿ ಈ ಜೈಲ್ಗೆ ವೀರ ಸಾವರ್ಕರ್ ಅವ್ರದ್ದು ಇತಿಹಾಸ ತಿಳ್ಕೊಳಕ್ಕೆ, ಅವ್ರು ಹೆಂಗಿದ್ರು ಆ ಜೈಲಲ್ಲಿ ಅಂತ ತಿಳ್ಕೊಳೋದಕ್ಕೇನೆ ಜಾಸ್ತಿ ಜನ ಹೋಗೋದು. ಸೊ ನಾವು ಹಂಗೆ ಬಂದಿದೀವಿ. ನಮ್ಮ ಟೂರ್ ಗೈಡ್ ಬಂದು ತಂದು ಇಲ್ಲಿ ನಮ್ಗೆ ಬಿಟ್ರು. ಇಲ್ಲಿ ಕಾರ್ ಹೋಗಲ್ಲ ಅನ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಹಂಗೆ ಮಾತಾಡ್ಕೊಂಡು ನಡ್ಕೊಂಡು ಹೊರಟಿದೀವಿ ಇಬ್ರುನು. ಅಂಡಮಾನ್ ಸೆಲ್ಯುಲಾರ್ ಜೈಲ್ ಹತ್ರ ಬಂದಿದೀವಿ. ಕ್ಯೂ ಸಿಕ್ಕಾಪಟ್ಟೆನೆ ಇತ್ತು, ಯಾಕಂದ್ರೆ ಮಧ್ಯಾಹ್ನ ಮೋಸ್ಟ್ಲಿ ಟೂರಿಸ್ಟ್ ಗಳು ಬರಲ್ಲ ಅನ್ಸುತ್ತೆ ಹೊರಗಡೆ ಬಿಸಿಲು ಅಂದ್ಬಿಟ್ಟು. ನಾವು ಹಂಗೆ ಹೋಗಿಲ್ಲ, ಸಂಜೆ ಬಂದಿದೀವಿ, ಹಾಗಾಗಿ ಕ್ಯೂ ಸಿಕ್ಕಾಪಟ್ಟೆ ಇತ್ತು. ಎಂಟ್ರಿ ಫೀಸ್ ಬಂದ್ಬಿಟ್ಟು 30 ರೂಪಾಯಿ. ನೀವು ಸ್ಟಿಲ್ ಕ್ಯಾಮ್ರಾ ಎಲ್ಲ ತಗೊಂಡ್ ಹೋಗ್ತೀನಿ ಅಂತ ಅಂದ್ರೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಒಳಗಡೆ ನಿಮ್ಗೆ ಜೈಲಲ್ಲಿ ಟೂರ್ ಗೈಡ್ ಸಿಗ್ತಾರೆ. ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು, ಜಾಸ್ತಿ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನೀವು ಟೂರ್ ಗೈಡ್ ನ ಹೈಯರ್ ಮಾಡ್ಬೋದು. ಅದಕ್ಕೆ ಸಪರೇಟ್ ಫೀ ಇರುತ್ತೆ. ಸುಮ್ನೆ ಕ್ಯಾಮ್ರಾ ಇಟ್ಕೊಂಡಿದ್ದೆ ಅಂತ ಇವರು ನಗಾಡ್ತಾ ಇದ್ರು, ನಾನ್ ಸುಮ್ನೆ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಇದು ಏನು ಇಲ್ಲಿ ನೋಡ್ತಿರೋದು ತುಂಬಾ ಇಂಪಾರ್ಟೆಂಟ್ ಇದು. ಇದನ್ನ ಏನು ಅಂತ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬಂದ್ಬಿಟ್ಟು ನನ್ನ ಪತಿ ದೇವರು ಕೊಡ್ತಾರೆ ಇವಾಗ. ಇದು ಬಂದ್ಬಿಟ್ಟು ಜ್ಯೋತಿ ಅಂತ. ಮತ್ತೆ ಆ ಕಡೆ ನೋಡ್ತಾ ಇದ್ದೀರಾ, ಜ್ಯೋತಿಗಳು ಅಂತ ಹೇಳೋದು. ಇಲ್ಲಿ ಫ್ರೀಡಮ್ ಫೈಟರ್ ಎಲ್ಲ ಮಾನವವಾಗಿ ಎರಡು ಜ್ಯೋತಿಗಳನ್ನ ಬೆಳೆಸಲಾಗಿದೆ. ಸೊ ಇದು ಯಾವಾಗಲೂ ಉರಿತಾನೆ ಇರುತ್ತೆ. ಎಷ್ಟು ಇದಕ್ಕೆ ಗ್ಯಾಸ್ ಖರ್ಚಾಗುತ್ತೆ ಅಷ್ಟು ಕೂಡ ಇಂಡಿಯನ್ ಫ್ರೀಯಾಗಿ ಇವಾಗ ಜೈಲ್ ಒಳಗಡೆ ಬಂದಿದೀವಿ. ಇದು ಎಂಟ್ರೆನ್ಸ್ ಅಲ್ಲಿ ಅವಾಗಿನ ಕಾಲದ್ದು ಟಾರ್ಚರ್ ಹೆಂಗ್ ಮಾಡ್ತಾ ಇದ್ರು, ಮತ್ತೆ ಆ ಜೈಲ್ದು ಹಿಸ್ಟ್ರಿ ಏನು, ಯಾವಾಗ ಏನೇನಾಯ್ತು, ಯಾರ್ಯಾರು ಅರೆಸ್ಟ್ ಆಗಿದ್ರು ಅನ್ನೋ ವಿತ್ ಡೀಟೇಲ್ಸ್ ಎಲ್ಲ ಬರ್ದಿ ಹಾಕಿದ್ರಲ್ಲಿ. ಹಾಗೆ ವೀರ್ ಸಾವರ್ಕರ್ ಅವರು ಬಯೋಗ್ರಫಿ ಬರ್ದಿದ್ರು ಅವ್ರದ್ದೇ, ಅದು ವಿತ್ ಹ್ಯಾಂಡ್ ರೈಟಿಂಗ್ ಇಲ್ಲಿ ಹಾಕಿದ್ರು. ಹಾಗೆ ಆ ಬಿಲ್ಡಿಂಗ್ ಸ್ಟ್ರಕ್ಚರು ಹೇಗಿತ್ತು, ಹೆಂಗ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅದನ್ನ ಎಲ್ಲಾ ಸಹ ಹಾಕಿದ್ರು. ಈ ಬಿಲ್ಡಿಂಗ್, ಈ ಜೈಲ್ ಬಂದ್ಬಿಟ್ಟು 3 ಫ್ಲೋರ್ಸ್ ಇರುತ್ತೆ, 7 ವಿಂಗ್ಸ್ ಇರುತ್ತೆ. ಅದನ್ನ 7 ಸ್ಪೋಕ್ಸ್ ಆಫ್ ಸೈಕಲ್ ವಿತ್ ಸೆಂಟರ್ ಟವರ್ ಅಂತ ಕರೀತಾರೆ. ಅಂದ್ರೆ ಮಧ್ಯದಲ್ಲಿ ಟವರ್ ಇದೆ. ಆ ಟವರ್ ಏನಕ್ಕೆ ಅಂತ ಅಂದ್ರೆ ಏನದು, ಅಲ್ಲಿ ಸೆಕ್ಯೂರಿಟಿ, ಒಂದ್ ಸೆಕ್ಯೂರಿಟಿ ಒಬ್ಬನೇ ಅಷ್ಟು ಸೆಲ್ ನ ಕವರ್ ಮಾಡ್ಬೋದಿತ್ತಂತೆ, ನೋಡ್ಬೋದಾಗಿತ್ತು. ಆಮೇಲೆ ಒಬ್ಬ ಕೈದಿ ಇನ್ನೊಬ್ಬ ಕೈದಿಗೆ ನೋಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಇದು ಈಗ ಒಂದ್ ಸೈಡ್ ಫ್ರಂಟ್ ಇದೆ, ಇನ್ನೊಂದ್ ಸೈಡ್ ಬ್ಯಾಕ್ ಇರುತ್ತೆ. ಸೊ ಆಪೋಸಿಟ್ ಕಮ್ಯುನಿಕೇಶನ್ ಮಾಡೋದಿಕ್ಕೆ ಆಗೋದಿಲ್ಲ. ಅಷ್ಟು ಹೈ ಸೆಕ್ಯೂರಿಟಿಯಲ್ಲಿ ಕಟ್ಟಿದ್ರು. ಹಾಗೆ ಈ ಜೈಲ್ ಅಲ್ಲಿ ಏನಂದ್ರೆ, ಈ ಜೈಲ್ ಫೇಮಸ್ ಆಗಿರೋದೇ ಇಲ್ಲಿ ಪನಿಷ್ಮೆಂಟ್ಸ್ಗೆ, ಟಾರ್ಚರ್ಸ್ಗೆ. ಅಷ್ಟು ಟಾರ್ಚರ್ಸ್ ಕೊಡೋರಂತೆ. ಇಲ್ಲಿ ಡೈಲಿ ಟಾಸ್ಕ್ಸ್ ಇರ್ತಾ ಇತ್ತು. ಅವ್ರು ಅದ್ ಫಿನಿಶ್ ಮಾಡಿದ್ರೆ ಅವ್ರ ಪನಿಷ್ಮೆಂಟ್ ಇಂದ ಎಸ್ಕೇಪ್ ಆಗೋದು, ಊಟ ಕೊಡೋದು, ಆ ತರದ್ದೆಲ್ಲ. ಈಗ ನಮ್ ಬಿಗ್ ಬಾಸ್ ಅಲ್ಲೆಲ್ಲ ಈಗ ಟಾಸ್ಕ್ ಮುಗಿಸಿದ್ರೆ ಲಕ್ಸುರಿ ಬಜೆಟ್ ಅನ್ನಲ್ವಾ, ಆ ತರ. ಬಟ್ ಇದು ಬಿಗ್ ಬಾಸ್ ಕಂಪೇರ್ ಮಾಡಕ್ ಆಗಲ್ಲ. ಬಟ್ ಹೇಳ್ತಿದೀನಿ, ಡೈಲಿ ಕೋಟಾ ಟಾಸ್ಕ್ ಇರತ್ತೆ. ಮುಗಿಸಿಲ್ಲ ಅಂತ ಅಂದ್ರೆ ಈ ತರ ಇಲ್ಲಿ ತೋರಿಸ್ತಿದ್ರಲ್ಲ, ಈ ತರ ಕಟ್ ಹಾಕೊಡಿಯೋದು, ಕೈ ಕಾಲು ಏನು ಅಳ್ಳಾಡ್ಸಕ್ ಆಗಲ್ಲ. ಆಮೇಲೆ ಏನಾದ್ರು ಭಾರವಾಗಿರೋದು ಹೊರ್ಸೋದು, ಅವ್ರ ಟಾಸ್ಕ್ ಗಳು ಹಂಗೆ ಇರ್ತಾ ಇತ್ತು. ಮ್ಯಾಚೇ ಮಾಡಕ್ಕಾಗಲ್ಲ, ಹ್ಯೂಮನ್ ಕೆಪಬಿಲಿಟಿ ಅದನ್ನ ಮ್ಯಾಚ್ ಮಾಡಕ್ ಆಗಲ್ಲ. ಇಲ್ಲಿ ಏನ್ ನೋಡ್ತಾ ಇದೀರಾ ಅಲ್ವಾ, ಇದು ಬಂದ್ಬಿಟ್ಟು ನೇಣುಗಂಬ. ನಾವು ಮೂವಿಲೆಲ್ಲ ನೋಡಿರ್ತೀವಲ್ಲ, ಹಿಂಗ್ ಹಗ್ಗ ಹಾಕ್ತಾರೆ, ಅದನ್ನ ಇಲ್ಲೊಂದು ಕಡ್ಡಿ ತರ ಇರುತ್ತೆ, ಇದು ಎಳೆದ್ರೆ ಅವ್ರು ಡೈರೆಕ್ಟ್ ಕೆಳಗಡೆ ಹೋಗ್ತಾರೆ, ಅವ್ರ ಪ್ರಾಣ ಅಲ್ಲೇ ಹೋಗುತ್ತೆ. ಅದನ್ನ ಇಲ್ಲಿ ತೋರಿಸಿದಾರೆ. ನನ್ಗೆ ಈ ಜೈಲಲ್ಲಿ ಇದೊಂದು ಸಖತ್ ಇಷ್ಟ ಆಯ್ತು. ಮತ್ತೆ ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಹೆಂಗ್ ಕಟ್ಟಿದಾರಲ್ವಾ, ಪ್ಲಾನಿಂಗ್ ಹೆಂಗ್ ಮಾಡಿದಾರೆ ಅವಾಗಿನ ಕಾಲದಲ್ಲೇ ಅಂತ. ಸೊ ಇದಿಷ್ಟು ನೋಡ್ಕೊಂಡು ಮುಂದೆ ಹೋಗ್ತಿದಂಗೆ ಅವಾಗ್ಲೇ ಟಾರ್ಚರ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಟಾಸ್ಕ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಇದೇ ಅವ್ರು ಕೊಡ್ತಿದ್ದಂತಹ ಟಾಸ್ಕ್. ಇದು ಎಣ್ಣೆ ಅಲ್ಲಿ ಜಾಸ್ತಿ ಮಾಡಿಸ್ತಿದ್ದು ಕೊಕೊನೆಟ್ ಆಯಿಲ್ ಮತ್ತೆ ಮಸ್ಟರ್ಡ್ ಆಯಿಲ್ ಅಂತೆ. ಅಂದ್ರೆ ಅವ್ರು ಕೊಡೋ ಟಾಸ್ಕ್ ಒಂದು ಹ್ಯೂಮನ್ ಫಿಸಿಕಲ್ ಕೆಪಾಸಿಟಿಗಿಂತ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ನಮ್ಗೆ ಆಫೀಸ್ ಗಳಲ್ಲೆಲ್ಲ ಹೇಳಲ್ವಾ, ಅಸಾಧ್ಯವಾದ ಟಾರ್ಗೆಟ್ ಬೇಕಂತಾನೆ ಕೊಡೋದು, ಆ ತರ ಮಾಡೋದು ಇವ್ರು. ಬೇಕಂತಾನೆ ಕೊಟ್ಟು ಟಾರ್ಗೆಟ್ ರೀಚ್ ಮಾಡೋದಿಕ್ಕಾಗಲ್ಲ, ಅವಾಗ ಪನಿಷ್ಮೆಂಟ್ ತಗೊಳ್ಳೇಬೇಕು. ಹೆಂಗಿರುತ್ತೆ ಪನಿಷ್ಮೆಂಟ್ ಅಂದ್ರೆ, ಅವ್ರ ಪಾಪ ತಡ್ಕೊಳ್ಳೋಕು ಆಗಲ್ಲ, ಯಾಕಂದ್ರೆ ಫಿಸಿಕಲಿ ಸ್ಟ್ರೆಂತ್ ಇರಲ್ಲ ಅವ್ರಿಗೆ, ಊಟ ಅದೆಲ್ಲ ಸರಿಯಾಗಿ ಸಿಗ್ತಿರಲ್ಲ, ಹಿಂಗ್ ಬಾರ್ಸೋದು ಅವರು.
ಬ್ಲಾಗಿಂಗ್ ಹಂಗಂದ್ರೆ ಏನು ಹಿಂಗೆ ಕಟ್ಟಕ್ಕೆ ಹಿಂಗೆ ಬಾರ್ಸೋದ ಕೈ ಕಾಲು ಅಲ್ಲಾಡ್ಸಂಗಿಲ್ಲ ಹೊಡೆಯೋದು. ಅವ್ನು ಯಾರು ಶಿಷ್ಯ ನಮ್ಮ ಕಡೆಗೆ ನೋಡ್ತಾನೆ ಅಲ್ಲಿ ಹೊಡೆಯೋ ಅಂದರೆ ಚೌಟಿಲ್ ಹೊಡಿಯೋದಾ? ಇದು ಕಾಲ್ ಕೈಗೆ ಚೈನ್ ಹಾಕೋದು. ಕೈಲಿ ಹಿಡ್ಕೊ ಅಂತ ಕೊಟ್ಟವ್ರೆ. ಇಲ್ಲಿ ಮೇನ್ ಏನಿತ್ತು ಅಂತ ಹೇಳಿದ್ರೆ ತುಂಬ ಬೆಳಗ್ಗೆ ಬರಬಾರ್ದು, ಕತ್ಲೆ ಕೊಂಡಲ್ಲಿ ಇರಬೇಕು, ಮೆಂಟಲ್ಗಳಾಗಬೇಕು ಅನ್ನೋ ಕಾರಣಕ್ಕೆ ಈ ಥರ ಕಡಿಮೆ ಬೆಳೆಸಿರೋದು ಮಾಡಿರೋದು. ಹೊರಗಡೆ ತೋರಿಸ್ತೀನಿ ಎಷ್ಟು ಕಟ್ಟುನಿಟ್ಟಾಗಿ ಬೀಗ ಇತ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವ್ರು ಬಿಡಿಸ್ಕೊಂಡು ಹೊರಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅವರು ಎಷ್ಟು ಒಳ್ಳೆ ಬೀಗ ಹಾಕಿದ್ರು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮುಂದೆ ನೋಡಿ, ಇಲ್ಲಿ ಹಿಡಿದು ಇಲ್ಲಿರತ್ತೆ, ಹಿಂಗೆ ಒಳಗಡೆ ಹೋಗುತ್ತೆ. ಎಷ್ಟು ದೊಡ್ಡದು ನೋಡಿ, ಎಷ್ಟು ದೊಡ್ಡ ಕಬ್ಬಣ ಯೂಸ್ ಮಾಡಿದ್ದಾರೆ. ಸೊ ತೆಗಿಯಕ್ಕೂ ಆಗಲ್ಲ, ಮತ್ತೆ ಗೋಡೆ ಅಡ್ಡ ಇದೆ. ಹೌದು, ಹಿಂಗೆ ಮಾಡಿ ಕೈ ಅಡಿಸಿ ತೆಗಿಯೋದು ಆ ಥರ ಎಲ್ಲ ಛತ್ರಿ ಕೆಲಸ ಮಾಡಬಾರ್ದು ಅಂತ. ಅರ್ಥ ಆಯ್ತಾ? ವೆರಿ ನೈಸ್. ನಾವೀಗ ಹೋಗ್ತಿರೋದು ವೀರ್ ಸಾವರ್ಕರ್ ಅವ್ರ ಸೆಲ್ ನೋಡೋದಕ್ಕೆ. ಇವ್ರ ಬಗ್ಗೆ ಒಂದು ಚಿಕ್ಕ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಇವರ ಪೂರ್ತಿ ಹೆಸರು ಬಂದ್ಬಿಟ್ಟು ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತ. ಇವರು ಇಂಡಿಯನ್ ಫ್ರೀಡಮ್ ಫೈಟರ್, ಇಂಡಿಯನ್ ಪೊಲಿಟಿಷಿಯನ್, ಹಾಗೆ ರೈಟರ್ ಸಹ. ಇವರು ಜಾಸ್ತಿ ಫ್ರೀಡಮ್ ಫೈಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಹಂಗಾಗಿ ಬ್ರಿಟಿಷ್ ಗವರ್ಮೆಂಟ್ ಇವರ ಪದವಿನ ಹಿಂದೆ ಪಡೆಯುತ್ತೆ. ಅದಾದ್ಮೇಲೆ ಇವರು ಒಂದು ಬುಕ್ ಸಹ ಬರೀತಾರೆ, ದ ಇಂಡಿಯನ್ ವಾರ್ ಆಫ್ ಇಂಡಿಯನ್ಸ್ ಅಂತ. ಆ ಬುಕ್ ನ ಬ್ರಿಟಿಷರು ಬ್ಯಾನ್ ಸಹ ಮಾಡ್ತಾರೆ. ಆಮೇಲೆ ಇವರು ಲಂಡನ್ಗೆ ಹೈಯರ್ ಸ್ಟಡೀಸ್ಗೆ ಅಂತ ಹೋದಾಗ ಅಲ್ಲಿರುವಂತ ಇಂಡಿಯನ್ ಸ್ಟೂಡೆಂಟ್ಸ್ ನ ಎಂಕರೇಜ್ ಮಾಡ್ತಾರೆ, ಬ್ರಿಟಿಷ್ ಕಾಲೋನಿ ಮಾಸ್ಟರ್ಸ್ ನ ಅಪೋಸ್ ಮಾಡಿ ಅಂತ. ಆಮೇಲೆ ಇವರು ಫ್ರೀಡಮ್ ಫೈಟ್ ಅಲ್ಲಿ ವೆಪನ್ಸ್ ನ ಯೂಸ್ ಮಾಡ್ಬೇಕು ಅಂತ ಎಂಕರೇಜ್ ಮಾಡಿದವರು ಇವರು. ಹಾಗೆ ಲಂಡನ್ ಅಲ್ಲಿ ಇದ್ದಾಗ ಸಾವರ್ಕರ್ ಅವ್ರನ್ನ ಬ್ರಿಟಿಷ್ ಗವರ್ಮೆಂಟ್ 1910 ಮಾರ್ಚ್ ಅರೆಸ್ಟ್ ಮಾಡ್ತಾರೆ. ಕರ್ಕೊಂಡ್ ಲಂಡನ್ ಇಂಡಿಯಾ ಕಳಿಸ್ತಾರೆ. ಇಂಡಿಯಾ ಕಳಿಸುವಂತ ಮಧ್ಯದಲ್ಲಿ ಫ್ರಾನ್ಸ್ ಮರ್ಸಿಲೆಸ್ ಜಾಗ ರೀಚ್ ಆದಾಗ ಇವರು ಎಸ್ಕೇಪ್ ಆಗ್ತಾರೆ. ಮತ್ತೆ ಅದೇ ವರ್ಷ ಡಿಸೆಂಬರ್ ಅಲ್ಲಿ ಪೊಲೀಸರು ಇವ್ರನ್ನ ಅಂದ್ರೆ ಬ್ರಿಟಿಷ್ ಗವರ್ಮೆಂಟ್ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಹಾಗೆ ಜೈಲಲ್ಲಿ ಇದ್ದಂತ ಕಾಲದಲ್ಲಿ ಇವರು ಇಲಿಟ್ರೇಟ್ಸ್ಗೆಲ್ಲ ಎಜುಕೇಶನ್ ಕೊಡೋದು, ಈ ತರದ್ದೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಗಾಂಧಿ, ವಿಠಲ್ ಭಾಯ್ ಪಟೇಲ್, ತಿಲಕ್ ಇಂತ ದೊಡ್ಡ ದೊಡ್ಡ ಫ್ರೀಡಮ್ ಫೈಟರ್ಸ್ ರಿಕ್ವೆಸ್ಟ್ ಮೇರೆಗೆ ಇವ್ರನ್ನ ಬಿಡುಗಡೆ ಮಾಡ್ತಾರೆ. ಆಮೇಲೆ ಗಾಂಧೀಜಿ ತೀರ್ಕೋತಾರೆ ಗೋಡ್ಸೆ ಸಾಯಿಸಿದಾಗ 1948 ಜನವರಿ 30ರಂದು. ಅವಾಗ ಇವ್ರನ್ನೂ ಸಹ ಅನುಮಾನ ಬಂದು ಇವ್ರನ್ನೂ ಸಹ ಅರೆಸ್ಟ್ ಮಾಡ್ತಾರೆ. ಆದ್ರೆ ಸಚ್ ಪ್ರೂಫ್ಸ್ ಏನು ಸಿಕ್ಕಿಲ್ಲ ಇವ್ರ ಮೇಲೆ, ಹಂಗಾಗಿ ಇವ್ರನ್ನ ರಿಲೀಸ್ ಮಾಡ್ತಾರೆ. ಇವರು ಫೆಬ್ರವರಿ 26, 1966 ಇವರ ಮನೆ ಬಾಂಬೆ ಮನೆಯಲ್ಲಿ ಇವರು ಕೊನೆ ಉಸಿರನ್ನ ಎಳಿತಾರೆ. ಇಷ್ಟು ಬಂದ್ಬಿಟ್ಟು ವೀರ್ ಸಾವರ್ಕರ್ ಅವರ ಡೀಟೇಲ್ಸ್. ಹಂಗಾಗಿ ಇವ್ರಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂಡಮಾನ್ ಅಲ್ಲೆಲ್ಲ. ಏರ್ಪೋರ್ಟ್ ಹೆಸರು ಕೂಡ ಅಂಡಮಾನ್ ಅಲ್ಲಿ ಇದೆ. ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ವೀರ್ ಸಾವರ್ಕರ್ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಅಂತ. ಆ ಡೀಟೇಲ್ಸ್ ಇಲ್ಲಿದೆ. ಸೊ ಸೆಲ್ಯುಲರ್ ಜೈಲ್ ನೋಡಿದ್ದಾಯ್ತು, ಸ್ವಲ್ಪ ಡೀಟೇಲ್ಸ್ ತಿಳ್ಕೊಂಡಿದ್ದಾಯ್ತು. ಅದಾದ್ಮೇಲೆ ನಾವು ಹೋಟೆಲ್ಗೆ ಹೋದ್ವಿ. ಹೋಟೆಲ್ಗೆ ಹೋಗಿ ಸ್ವಲ್ಪ ರೆಡಿಯಾಗಿ ನಮ್ ಲಗೇಜ್ ಎಲ್ಲ ಏನಿತ್ತು ಅದನ್ನ ಪ್ಯಾಕ್ ಮಾಡ್ಕೊಂಡು ನೇಲಿಂದ ಪೋರ್ಟ್ ಬ್ಲೇರ್ಗೆ ಫೆರಿಯಲ್ಲಿ ಹೋಗಿ ಅಲ್ಲಿ ಹೋಟೆಲ್ ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ದಿನ ಅಂಡಮಾನ್ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ನಾವು ಬ್ಯಾಂಗ್ಳೂರ್ಗೆ ವಾಪಸ್ ಹಾಕ್ತಿವಿ. ಅದು ಡೇ 6 ಕೂಡ ಟ್ರಾವೆಲ್ ಮಾಡೋದನ್ನು ಕೂಡ ಇನ್ಕ್ಲೂಡ್ ಆಗಿ ಡೇ 6 ಅಂತ ಪ್ಯಾಕೇಜ್ ನಮಗೆ ಕೊಟ್ಟಿದ್ದು. ಸೊ ಇದಿಷ್ಟ ಆಗಿತ್ತು ನಮ್ಮ ಅಂಡಮಾನ್ ಸೀರೀಸ್ ನ ವಿಡಿಯೋಸ್. ಈ ವಿಡಿಯೋಸ್ ಇಷ್ಟ ಆಗಿದ್ರೆ ನಮಗ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫ್ಲೈಟ್ ಅಲ್ಲಿ ಹೋಗೋವಾಗ ವ್ಯೂಸ್ ಸಖತ್ತಾಗಿತ್ತು, ಹಂಗಾಗಿ ಕ್ಯಾಪ್ಚರ್ ಮಾಡ್ಕೊಂಡೆ. ಮೋಡಗಳು ಎಲ್ಲ ಸಿಲ್ವರ್ ಕ್ಲೌಡ್ಸ್ ಅಂತಾರಲ್ಲ ಹಂಗ ಕಾಣಿಸ್ತಾ ಇತ್ತು. ನಾವು ಬಂದು ಇಳ್ದಿದ್ದು ಟರ್ಮಿನಲ್ 2 ಬ್ಯಾಂಗ್ಳೂರ್ ಏರ್ಪೋರ್ಟ್. ನಿಮಗೆ ಗೊತ್ತೇ ಇರತ್ತೆ ಟರ್ಮಿನಲ್ 2 ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಬ್ಯೂಟಿಫುಲ್ ವ್ಯೂ ಎಂಜಾಯ್ ಮಾಡ್ಕೊಂಡು ನಮ್ಮ ಲಗೇಜ್ ವೇಟ್ ಮಾಡ್ಕೊಂಡು ನಾನು ನನ್ನ ಹಸ್ಬೆಂಡು ಊಬರ್ ಬುಕ್ ಮಾಡೋದಕ್ಕೆ, ಟ್ಯಾಕ್ಸಿ ಬುಕ್ ಮಾಡೋದಕ್ಕೆ ಅಂತ ಹೊರಟ್ವಿ. ಬರೋವಾಗ ನನ್ಗೆ ಏರ್ಪೋರ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಇಷ್ಟವಾಗಿರುವಂತಹ ಸ್ಟ್ಯಾಚು ಇದು, ನಮ್ಮ ಕೆಂಪೇಗೌಡರು ಸ್ಟ್ಯಾಚು. ಅದನ್ನು ನೋಡ್ಕೊಂಡು ಬಂದ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್, ಲವ್ ಯು ಆಲ್, ಬಾಯ್.